ಆಂಟಿ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡವ್ರೆ, ನಾವು ಟ್ರಿಪ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಗೈಸ್ ಫೈನಲಿ ನನ್ನ ಔಟ್ಫಿಟ್ ಈ ತರ ಇದೆ. ಈ ಟ್ರಿಪ್ಗೆ ಹೋಗ್ಬೇಕಾದ್ರೆ ಪೆಟ್ರೋಲ್ ತುಂಬಾ ಇಂಪಾರ್ಟೆಂಟ್. ದಾರಿಲಿ ಇಲ್ಲಿ ನೀನಾಸಂ ಹತ್ರ ಬಂದಿದ್ವಿ. ಆಕ್ಚುಲಿ ಎಂಟ್ರಿ ರಾಜ ರಾಣಿ ರೋರೋ ರಾಕೆಟ್ ಅಂತ ಅಂದ್ಬಿಟ್ಟು ಹೆಸರು. ಟೈರ್ ಗಳಿಗೆ ಯಾವ ತರ ಗಾಳಿ ತುಂಬಿದ್ವು ಹಾಗೆ ನಮ್ಮ ಒಂದು ಟ್ರಿಪ್ ಅಲ್ಲಿ ಎಕ್ಸೈಟ್ಮೆಂಟ್ ನ ಹ್ಯಾಡ್ ಮಾಡ್ಕೊಂತ ತುಂಬ್ಕೊಂತ ಈಗ ನಮ್ಮ ಒಂದು ಟ್ರಿಪ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡುವ. ಹಲೋ ಗೈಸ್, ನಮಸ್ಕಾರ. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಗೈಸ್ ಈಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಈಗ ಟಿಫನ್ ಮಾಡ್ಬೇಕಿತ್ತು. ಟಿಫನ್ ಮಾಡ್ಕೊಂಡು ಹೊರಡುವ ಬನ್ನಿ. ಈಗ ತಾನೇ ನಾವು ಎಲ್ಲ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಪಲ್ಯ ಎಲ್ಲ ಖಾಲಿ ಮಾಡಿದ್ವಿ. ಹೊರಗಡೆ ಹೋಗ್ತಾ ಇದ್ವಿ. ಆಂಟಿ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡವ್ರೆ, ನಾವು ಟ್ರಿಪ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಗೈಸ್ ಫೈನಲಿ ನನ್ನ ಔಟ್ಫಿಟ್ ಈ ತರ ಇದೆ. ಸೊ ರೇಟ್ ಮೈ ಔಟ್ಫಿಟ್ ಹೋಗಿ ಬಸ್ಸು ಬಟ್ಟೆ ತಂದಿರಲಿಲ್ಲ. ಆಕ್ಚುಲಿ ಇದು ಸರ್ಪ್ರೈಸ್ ಪ್ಲಾನಿಂಗ್ ಆಗಿರೋದ್ರಿಂದ ಅವನಿಗೆ ಬಿಬಿ ಒಂದು ಟಿ ಶರ್ಟ್ ಕೊಟ್ಟಿದ್ದಾನೆ. ಅದು ಸಕ್ಕತ್ತಾಗಿ ಸೆಕ್ಸಿಯಾಗಿ ಕಾಣ್ತಾ ಇದೆ ಮಾತ್ರ. ಸೊ ಈಗ ನಾವೆಲ್ಲ ಬೆಳಿಗ್ಗೆ ಮಾರ್ನಿಂಗ್ ಎದ್ಬಿಟ್ಟು ನನ್ನ ಫ್ರೆಂಡ್ಸ್ ಕಾರ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ ಹೋಗೋಕೆ. ಆಂಟಿ ಸಹ ನಮ್ಮನ್ನ ಖುಷಿ ಖುಷಿಯಿಂದ ಟಿಫನ್ ಮಾಡಿ ಹೊಟ್ಟೆ ತುಂಬಾ ಉಣಿಸಿ ಕಳಿಸ್ತಾ ಇದ್ದಾರೆ. ಆಂಟಿಗೆ ನಿಜವಾಗ್ಲೂ ನಮ್ಮ ಮೇಲೆ ತುಂಬಾ ಅಷ್ಟು ಕೇರ್. ಏನಕ್ಕಂದ್ರೆ ಹೋಗ್ಬೇಕಾದ್ರೆ ಮೆಲ್ಲಕ್ಕೆ ಹೋಗಿ, ಸೊ ಫಾಸ್ಟ್ ಆಗಿ ಗಾಡಿ ಓಡಿಸ್ಬಿಡಿ, ಸ್ವಲ್ಪ ಆ ಕಡೆ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಲಿಮಿಟೆಡ್ ಸ್ಪೀಡ್ ಅಲ್ಲಿ ಹೋಗಿ ಅಂತ ಹೇಳ್ತಿದ್ದಾರೆ. ಎಲ್ಲಾ ಪೇರೆಂಟ್ಸ್ ಇಂದು ಆಸೆ ಅದೇ ಅಲ್ವಾ. ಸೊ ಬನ್ನಿ ಈಗ ಫ್ರೆಶ್ ಆಗಿ ಹೋಗ್ತಾ ಇದ್ವಿ. ಕಾರ್ನೆಲ್ಲ ತೊಳೆದಿದ್ರು ಮಕ್ಕಳು. ಸ್ಟಾರ್ಟ್ ಮಾಡೋಣ. ನಾನು ಗಾಡಿ ಓಡಿಸೋಣ ಅಂತಿದ್ದೆ. ಬಿಬಿ DL ಇಲ್ದಂಗೆ ಕೊಡಲ್ಲ ಅಂತ ಹೇಳ್ತಿದ್ದೇನೆ. ಅವನೊಂಥರ ಟ್ರಾಫಿಕ್ ಪೊಲೀಸ್ ತರ ನನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾನೆ ಗೈಸ್. ಬಿಡ್ತಾನೆ ಇಲ್ಲ ಮಗ ಬಡಿಯಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಬನ್ನಿ ಕಾರ್ಯತ್ತು ಬರೋದಂಡಿ. ಜೈ ಕೂರ್ಸ್ಕೊಳ್ಳಿ, ನಿಧಾನ ಸೇಫ್ಟಿ ಆಗಿ ಬನ್ನಿ. ಫೋನ್ ಮಾಡ್ತಿರ್ತೀನಿ. ಸರಿ ಅಂಡಿ. ಚಲೋ ಗೈಸ್, ಈಗ ಪೆಟ್ರೋಲ್ ಹಾಕ್ಸೊಳಗೆ ಹೋಗ್ತಾ ಇದೀವಿ. ಪೆಟ್ರೋಲ್ ಡೀಸೆಲ್ ಗೊತ್ತಿಲ್ಲ ನನಗೆ, ಬಟ್ ಏನೋ ಒಂದು ಹಾಕ್ಸ್ತೀವಿ ಗಾಡಿ ಮೂವ್ ಆಗೋಕೆ. ಅಂಕಲ್ ಯಾವ್ದು ಕಮ್ಮಿ ಆಗುತ್ತೆ ಅದನ್ನೇ ಹೊಡೆದು ಬಿಡ್ರಿ, ಹೇಳ್ತೀನಿ. ಪೆಟ್ರೋಲ್ ಡೀಸೆಲ್ ಅಲ್ಲಿ ಪ್ರೈಸ್ ಯಾವ್ದು ಕಮ್ಮಿ ಅದನ್ನೇ ಹಾಕಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಯಾವ್ದಾದ್ರು ನಡೀತೆ ನಮ್ ಗಾಡಿ. ಏನಂತೀಯ ಬೇಬಿ? 1,010 ರೂಪಾಯಿ ಪೆಟ್ರೋಲ್. ಸೊ ಈಗ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಪೆಟ್ರೋಲ್ ತುಂಬಾ ಇಂಪಾರ್ಟೆಂಟ್. ಇಲ್ದಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಗೊತ್ತಲ್ಲ, ಪೆಟ್ರೋಲ್ ಇಲ್ದಂಗೆ ಗಾಡಿ ಓಡಲ್ಲ, ಟಿಫನ್ ಇಲ್ದಂಗೆ ನಮ್ ಬಾಡಿ ಓಡಲ್ಲ, ನಮ್ ಮೈಂಡ್ ಓಡಲ್ಲ. ಬನ್ನಿ ಈಗ ಪೆಟ್ರೋಲ್ ಹಾಕ್ಸಾಯ್ತು. ಸೊ ಈಗ ನಾವು ಸ್ಟಾರ್ಟ್ ಮಾಡೋದು. ಅಂಕಲ್ ಬಾಯ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗಾಡಿ ಟೈರ್ ಅಲ್ಲಿ ಸ್ವಲ್ಪ ಗಾಳಿ ಕಮ್ಮಿ ಆಗೈತೆ ಅಂದ್ಬಿಟ್ಟು ಟ್ರಿಪ್ಪಿಗೆ ಹೋಗಕ್ ಮುಂಚೆ ಗಾಳಿ ತುಂಬಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಗಾಳಿ ತುಂಬಿಸೋ ಒಂದು ಶಾಪ್ ಹತ್ರ ಬಂದಿದ್ವಿ. ಸಣ್ಣ ಗಾಳಿ ತುಂಬಿದ್ದಾರೆ ಟೈರ್ ಒಳಗಡೆ. ಒಂದು ಸಲಹೆ ಏನಕ್ಕೆ ಹಚ್ತಾರೆ ಅಂತಂದ್ರೆ, ಸೊ ಏನಾದ್ರು ಗಾಳಿ ಲೀಕ್ ಆಗ್ತಿದೇನೆ ಇಲ್ಲ ಅಂತ ಚೆಕ್ ಮಾಡೋಕೋಸ್ಕರ. ನಾವಿಲ್ಲಿ ಗಾಳಿ ಟೈರ್ಗೆ ಗಾಳಿ ತುಂಬಿಸಿದ್ರೆ ಇಲ್ಲಿ ಶಿವ ಚಿಲ್ ಮಾಡ್ತಿದ್ದಾನೆ ಆ ಸಾಂಗ್ಸ್ ಹಾಕೊಂಡೆ. ಈಗ ನಾನು ಗಾಡಿ ಓಡ್ಸೋಣ ಅಂತ ಅನ್ಕೊಂಡೆ. ಈ ಬಿಬಿ ಇದನ್ನಲ್ಲ ಗೈಸ್, ನಾನು ಆಗ್ಲೇ ಹೇಳ್ದಂಗೆ ನನ್ನ ಮಗ ನನಗೆ ಗಾಡಿ ಕೊಡಲ್ಲ, ನನಗೆ ನನ್ನ ಹತ್ರ DL ಇಲ್ಲ ಅಂತ ಅಂದ್ಬಿಟ್ಟು ನಾನು 2 ಸತಿ ಎಕ್ಸಾಮ್ ಬರ್ದೆ DL ತಗೊಳಕೋಸ್ಕರ. ನನ್ನ ಮಕ್ಕಳು 2 ಸತಿನೂ ಫೇಲ್ ಮಾಡ್ಬಿಟ್ರು. ಗೊತ್ತಿಲ್ಲ, ಇದು ಬ್ರೋಕರ್ಸ್ಗಳ ಥ್ರೂ ಹೋದ್ರೆ ಬೇಗ ಸೆಲೆಕ್ಷನ್ ಮಾಡ್ತಾರ ಅಂತ ಅಂದ್ಬಿಟ್ಟು. ವಾಟ್ ಟು ಡೂ ಗೈಸ್? ಮಗ ನೋಡ್ತಿದ್ದಾನೆ ಇಲ್ಲಿ. ನೋಡಿ ಗೈಸ್, ನಾನು ತುಂಬಾ ಪ್ರಿಪೇರ್ ಆಗಿದ್ದೆ ಗಾಡಿ ಎಲ್ಲ ಓಡಿಸ್ಬೇಕಂತ. ನನಗೆ ಅಕ್ಸೆಸ್ ಇಲ್ಲ ಗಾಡಿ ಓಡಿಸೋಕೆ. ಇಟ್ಸ್ ಓಕೆ, ದಟ್ಸ್ ಫೈನ್, ಪರವಾಗಿಲ್ಲ. ನಮ್ಮ ಲೈಫಲ್ಲಿ ಏನಾಗ್ತಿದ್ಯೋ ನಮ್ಗೆ ಗೊತ್ತಿಲ್ಲ, ದಟ್ಸ್ ಓಕೆ, ಪರವಾಗಿಲ್ಲ. ಮಚ್ಚ ಈಗ ನೆಕ್ಸ್ಟ್ ಸಾಂಗ್ ಯಾವ್ದು ಹಾಕ್ಬೇಕು ಗೊತ್ತಾ? ನಮ್ಮ ಲೈಫಲ್ಲಿ ಏನಾಗ್ತಿದ್ಯೋ ನಮ್ಗೆ ಗೊತ್ತಿಲ್ಲ, ದಟ್ಸ್ ಓಕೆ, ಪರವಾಗಿಲ್ಲ. ಸೊ ಗಾಯ್ಸ್, ಈಗ ನಾವು ಗಾಡಿಯಲ್ಲಿ ಯಾವ ತರ, ಸೊ ಅಂದ್ರೆ ಟೈರ್ ಗಳಿಗೆ ಯಾವ ತರ ಗಾಳಿ ತುಂಬಿದ್ವು ಹಾಗೆ ನಮ್ಮ ಒಂದು ಟ್ರಿಪ್ ಅಲ್ಲಿ ಎಕ್ಸೈಟ್ಮೆಂಟ್ ನ ಹ್ಯಾಡ್ ಮಾಡ್ಕೊಂತ ತುಂಬ್ಕೊಂತ ಈಗ ನಮ್ಮ ಒಂದು ಟ್ರಿಪ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡುವ. ಗೈಸ್, ನಾವು ದಟ್ಸ್ ಓಕೆ ಪರವಾಗಿಲ್ಲ ಅಂತ ಸಾಂಗ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಒಂದು ಇದು ಬರ್ತಿದೆ, ಆಡ್ ಬರ್ತಿದೆ, ದಟ್ಸ್ ಓಕೆ ಪರವಾಗಿಲ್ಲ. ಸ್ಟಾರ್ಟ್ ಆಯ್ತು ಗೈಸ್, ಹೇಳಿದ್ನಲ್ಲ ದಟ್ಸ್ ಓಕೆ ಪರವಾಗಿಲ್ಲ. 55 ಸೊ ವಾಲ್ಯೂಮ್ ಆಫ್ ಮಾಡೋಣ, ಟ್ರಿಪ್ ಸ್ಟಾರ್ಟ್ ಮಾಡೋಣ. ನಮ್ಗೆ ಗೊತ್ತಿಲ್ಲ, ದಟ್ಸ್ ಓಕೆ ಪರವಾಗಿಲ್ಲ. ನೋಡ ಚೆನ್ನಾಗಿದ್ರು ನಮ್ಗೆ ಹೇಳಲ್ಲ, ದಟ್ಸ್ ಓಕೆ ಪರವಾಗಿಲ್ಲ. ಕೆಲಸ ಇಲ್ಲ, ದಟ್ಸ್ ಓಕೆ ಪರವಾಗಿಲ್ಲ. ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ, ದಟ್ಸ್ ಓಕೆ ಪರವಾಗಿಲ್ಲ. ಮಿಡಲ್ ಕ್ಲಾಸ್ ಜನ ಜಾಸ್ತಿ ಕನ್ಸ್ ಕಾಣ್ತೀವಿ, ಹಾಸಿಗೆ
ಚಿಕ್ಕದಿದ್ರು ನಾವು ಕಾಲ್ ಉದ್ದ ಚಾಚ್ತೀವಿ, ತಗೊಂಡಿರೋ ಬಟ್ಟೆ ಕಲರ್ ಹೋಗೋವರೆಗೂ ಹಾಕ್ತಿವಿ, ನಮ್ಗಿಂತ ಇರೋರ್ನೆ ದುಡಿದ್ರು ಎತ್ತ ಕುಡಿತೀವಿ, ಬಾಳ್ ತ್ರಾಸಿದ್ರು ನಾವು ಬಿಂದಾಸ್ ಅಡ್ಜಸ್ಟ್ ಆಗ್ತೀವಿ, ನಾಳೆ ಚಿಂತೆ ನಾಳೆ ನೆಮ್ಮದಿಯಾಗಿರ್ತೀವಿ, ಓಡಾಡಕ್ ಗೈಸ್ ಈಗ ನಾವು ಇಲ್ಲಿ ದೇವಸ್ಥಾನದ ಹತ್ರ ಹೋಗೋ ದಾರಿಲಿ ಇಲ್ಲಿ ನೀನಾಸಂ ಹತ್ರ ಬಂದಿದ್ವಿ. ನೀನಾಸಂ ಅಂತಂದ್ರೆ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂತ ಅಂದ್ಬಿಟ್ಟು ಹೆಗ್ಗೋಡು ಶಿವರಾಮ ಕಾರಂತ ರಂಗಮಂದಿರ ನೀವು ನೋಡ್ತಿದ್ದೀರಲ್ಲ ಇದು. ಸೊ ಇಲ್ಲಿ ತುಂಬಾ ಇಷ್ಟು ನಮ್ಮ ಕನ್ನಡ ಚಿತ್ರರಂಗದ ಒಂದು ಕಲಾವಿದರು ಸಹ ಇಲ್ಲಿ ತುಂಬಾ ಜನ ಬಂದ್ಬಿಟ್ಟು ಕಲೆಯನ್ನು ಕಲ್ತ್ಕೊಂಡು ಹೋಗಿದ್ದಾರೆ. ಸೊ ಎಕ್ಸಾಂಪಲ್ ಈಗ ನಿಮಗೆ ಗೊತ್ತಿರ್ಬೋದು, ನಮ್ಮ ಡಿ ಬಾಸ್ ದರ್ಶನ್ ಅವರು ಸಹ ಇಲ್ಲಿ ಬಂದ್ಬಿಟ್ಟು ಆಕ್ಟಿಂಗ್ ಕಲ್ತ್ಕೊಂಡಿರೋರೆ. ಸೊ ನೋಡ್ತಿರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ವಿದ್ಯೆ ಗಣಪತಿ ಮತ್ತೆ ನಂದಿ ಇದ್ದಾರೆ, ಕೂತ್ಕೊಂಡಿದ್ದಾರೆ. ನೀನಾಸಂ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ. ಸೊ ನೀನಾಸಂ ಅಂತ ನೀವೆಲ್ಲ ಕೇಳಿರ್ಬೋದು, ನೋಡಿಲ್ಲ ಅನ್ಕೊಂತೀನಿ. ಸೊ ನೋಡಿಲ್ಲ ಅಂತಂದ್ರೆ ನೋಡಿ ನೀವೇ ಇಲ್ಲಿ. ಸೊ ಒಳಗಡೆ ಹೋಗ್ಬೇಕು ಇಲ್ಲ ಅಂತ ಗೊತ್ತಿಲ್ಲ ನನಗೆ ಆಕ್ಚುಲಿ. ವಿತೌಟ್ ಪರ್ಮಿಷನ್ ಬಂದಿದ್ದೀನಿ. ಇದು ಕ್ಲೋಸ್ ಆಗಿದೆ, ಸೊ ತುಂಬಾ ಟೈಟ್ ಇದೆ. ಸೊ ನೆಕ್ಸ್ಟ್ ಯಾವಾಗಾರ ಟೈಮ್ ಸಿಕ್ಕಿದಾಗ ಒಳಗಡೆ ಬಂದು ಎಕ್ಸ್ಪ್ಲೋರ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಈಗ ಜಸ್ಟ್ ರಸ್ತೆಯಲ್ಲಿ ಹೋಗ್ತಾ ಇದ್ವಲ್ಲ, ಸೊ ಆನ್ ದಿ ವೇ ಇದೊಂದು ಸ್ಪಾಟ್ ಸಿಕ್ತು, ಇದೊಂದು ನೋಡಿದ್ವಿ. ಸೊ ಅದಕ್ಕೋಸ್ಕರ ನಿಮಗೆ ತೋರಿಸ್ಬೇಕು ಅನಿಸ್ತು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಬ್ರಿಡ್ಜ್ ಮೇಲೆ ಬಂದ್ಬಿಟ್ಟು ಈಗ ದೇವಸ್ಥಾನದ ಹತ್ರ ಬರ್ತಾ ಇದೀವಿ ನೋಡಿ. ಈಗ ಬಂದ್ಬಿಟ್ಟು ಇಳಿದಿದ್ದು ನಾವು ದೇವಸ್ಥಾನದ ಹತ್ರ. ಈಗ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಈಗ ದೇವಸ್ಥಾನ ಹತ್ರ ಹೋಗ್ಬೇಕು. ಈಗ ನಾವು ಬ್ರಿಡ್ಜ್ ಮೇಲೆ ದಾಟ್ ಬಂದಿವಲ್ಲ. ಸೊ ಈಗ ಅದ್ರ ಬಗ್ಗೆ ಬಿಬಿ ಹೇಳ್ತಾನೆ, ಹೇಳು ಬಿಬಿ. ಬ್ರಿಡ್ಜ್ ರೀಸೆಂಟ್ಲಿ ಮೋದಿ ಗವರ್ಮೆಂಟ್ ಅವರು ಕಟ್ಟರು. ಆಕ್ಚುಲಿ ನಾವು ಅದಕ್ಕಿಂತ ಮುಂಚೆ ನಾವು ಲಾಂಚ್ ಅಲ್ಲಿ ಬರ್ತಿದ್ವಿ, ಆ ಫೀಲಿಂಗ್ಸ್ ಬೇರೆ ಇತ್ತು. ಬಟ್ ಈಗ ಬ್ರಿಡ್ಜ್ ಆಗಿದೆ, ಇದು ಹೊಸ ತರ ಫೀಲಿಂಗ್ಸ್ ಅನ್ಸ್ತಿದೆ. ಬಟ್ ನಮ್ಗೆ ಅದೇ ಬೇಕಿತ್ತು. ಓಕೆ, ಚೆನ್ನಾಗಿದೆ. 2 ಕಿಲೋಮೀಟರ್ ಇದೆ ಬ್ರಿಡ್ಜ್. ನೋಡೋಣ ಬರೀ ಗೈಸ್, ನೆಕ್ಸ್ಟ್ ಹೋಗೋಣ. ಸೊ ಇದು ಆಕ್ಚುಲಿ ಎಂಟ್ರಿ ಗೈಸ್. ಇಲ್ಲಿ ವಿಡಿಯೋ ಮತ್ತೆ ಫೋಟೋ ಶೂಟ್ ಮಾಡಂಗಿಲ್ಲ, ಸೊ ಅದಕ್ಕೋಸ್ಕರ ದೇವ್ರ ದರ್ಶನ ಆಗಿರೋದು ನಾನು ಮಾಡಿಲ್ಲ. ಸೊ ಈಗ ತಾನೇ ಜಸ್ಟ್ ದೇವ್ರ ದರ್ಶನ ಮಾಡಿಸ್ಕೊಂಡ್ಬಿಟ್ಟು ಈಗ ತಾನೇ ಹೊರಗಡೆ ಬಂದ್ವಿ. ಸೊ ಇಲ್ಲಿ ಪ್ರಸಾದ ಟೈಮ್ ಇದೆ ನೋಡಿ. ಸೊ ಇಲ್ಲಿ ತಟ್ಟೆಗಳನ್ನ ಸಾಲಾಗಿ ಇಟ್ಟಿದ್ದಾರೆ. ಸೊ ನಾವು ತಟ್ಟೆಗಳನ್ನ ತಗೊಂಡೋಗ್ಬಿಟ್ಟು ಊಟ ಬಳಸ್ತಾ ಇದ್ದಾರೆ ಅಲ್ಲಿ ಕ್ಯೂ ಅಲ್ಲಿ ತೋರಿಸಿ. ಈಗ ನಮಗೆ ಪಾಯಸ ಮತ್ತೆ ಮೊಸರನ್ನ ಕೊಟ್ಟಿದ್ದಾರೆ. ಎಲ್ಲ ಭಕ್ತಾದಿಗಳು ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಕೆಳಗಡೆ ಕುತ್ಕೊಂಡು ಊಟ ಮಾಡೋದ್ರಲ್ಲಿ ಸಿಕ್ಕೋ ಮಜಾನೇ ಬೇರೆ ಮಾತ್ರ. ಹೌದಾ, ತುಂಬಾ ಚೆನ್ನಾಗಿದೆ ಗಾಯ್ಸ್. ಈಗ ಬಿಬಿ ನಾಯಕ್ ಶಿವಿಗೆ ಕುತ್ತಿಗೆ ಕಟ್ತಾ ಇದ್ದಾನೆ. ಏನ್ ಕಟ್ತಿದ್ದಾನೆ? ತಾಳಿ ಅಲ್ಲ ಗಾಯ್ಸ್, ರುದ್ರಾಕ್ಷಿ ಕಟ್ತಾ ಇದ್ದಾನೆ. ಗೈಸ್ 3 ಗಂಟೆ ಆಗ ಮಚ್ಚ. ಓಕೆನಾ? ಒಂದು ಈಗ ಫೈನಲಿ ನಮ್ಗೆ ಏನೇನ್ ಬೇಕು ವಸ್ತುಗಳೆಲ್ಲ ತಗೊಂಡ್ಬಿಟ್ಟು ಈಗ ನಾವು ಸೀದಾ ಕಾರ್ ಹತ್ರ ಹೋಗ್ತೀವಿ. ಸೊ ಈಗ ಜೋಗ್ ಫಾಲ್ಸ್ ಹೋಗೋ ಟೈಮ್, ಲೆಟ್ಸ್ ಗೋ. ಸೊ ಎಂಟ್ರಿ ಹೋಗ್ಬೇಕಾದ್ರೆ ನಾವು ಫೋಟೋ ತಗೊಂಡಿರ್ಲಿಲ್ಲ. ಈಗ ಎಕ್ಸಿಟ್ ಆಗ್ಬೇಕಾದ್ರೆ ಒಂದು ಫೋಟೋ ತಗೊಂಡು ಹೋಗುವ. ಸಿಗಂದೂರಿಂದ ಜೋಗ್ ಫಾಲ್ಸ್ ಹೋಗ್ತಾ ಇದ್ವಿ, ಬನ್ನಿ ಹೋಗೋಣ. ಗೈಸ್ ಈಗ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಿಂದ ಇಲ್ಲಿ ಬ್ರಿಡ್ಜ್ ಇದೆ ಅಲ್ಲ ಗೈಸ್. ಫಾಲ್ಸ್ಗೆ ಹೋಗ್ಬೇಕಿತ್ತು, ಜೋಗ್ ಫಾಲ್ಸ್ಗೆ ಹೋಗ್ಬೇಕಿತ್ತು. ಜೋಗ್ ಫಾಲ್ಸ್ಗೆ ಹೋಗೋಕೆ ಮುಂಚೆ ಈ ಒಂದು ಬ್ರಿಡ್ಜ್ ಕಟ್ಟಿದ್ರು ಗೈಸ್. ಇಲ್ಲಿ ಆ ಒಂದು ಪಾಯಿಂಟ್ ಇಂದ ಈ ಒಂದು ಪಾಯಿಂಟ್ ಅಂದ್ರೆ ಆ ಕಡೆಯಿಂದ ಇಲ್ಲಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ. ಸೊ ಮೊದಲಿಗೆ ಲಾಂಚಲ್ಲಿ ಬರ್ತಾ ಇದ್ರು. ಲಾಂಚಲ್ಲಿ ಬಸ್ಸು, ಲಾರಿ, ಕಾರು, ಬೈಕು ಎಲ್ಲಾನು ಹಾಕೊಂಡು ದಾಟ್ತಾ ಇದ್ರು. ಅದಕ್ಕೋಸ್ಕರ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೋಸ್ಕರ ಬ್ರಿಡ್ಜ್ ಕಟ್ಟಿದ್ದಾರೆ. ಸೊ ಈ ಒಂದು ಬ್ರಿಡ್ಜ್ ಆದ್ಮೇಲೆ ಭಕ್ತಾದಿಗಳು ಬರೋ ಸಂಖ್ಯೆ ಜಾಸ್ತಿ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಫೋಟೋ ಎಲ್ಲ ತಗೊಂಡ್ಬಿಟ್ಟು ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಟ್ಟು ಈಗ ನಾವು ಕಾಲಲ್ಲಿ ಈಗ ಜೋಗ್ ಫಾಲ್ಸ್ಗೆ ಹೋಗ್ತಾ ಇದ್ವಿ. ಗೈಸ್ ನಾವು ಫೈನಲಿ ಬಂದಿದ್ದು ಎಲ್ಲಿಗಪ್ಪ ಅಂತಂದ್ರೆ ಈಗ ಜೋಗ್ ಫಾಲ್ಸ್ ಹತ್ರ ಇದ್ವಿ. ಸೊ ಈಗ ಜಸ್ಟ್ ಕಾರಿಂದ ಇಳಿದ್ಬಿಟ್ಟು ಇಲ್ಲಿ ಜೋಗ್ ಫಾಲ್ಸ್ ನ ನೋಡಕ್ಕೆ ತುಂಬಾಷ್ಟು ಪ್ರೇಕ್ಷಕರು ಬಂದಿದ್ದಾರೆ. ಗೈಸ್ ಈಗ ಜೋಗ್ ಫಾಲ್ಸ್ ಗೆ ಬರೋರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಫುಲ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಜೋಗ್ ಫಾಲ್ಸ್ ಸುತ್ತಮುತ್ತ. ನೋಡ್ತೀರಿ ಅಲ್ಲಿ ಕಾಂಕ್ರೀಟ್ ಎಲ್ಲ ಆಗ್ತಾ ಇದ್ದಾರೆ. ಎಂಟ್ರೆನ್ಸ್ ಫೀಸ್ ಸಹ ಇದೆ ಇದಕ್ಕೆ. ನೀವೇನಾದ್ರೂ ಶಿವಮೊಗ್ಗ ಇದು ಜೋಗ್ ಫಾಲ್ಸ್ ನೋಡಕ್ಕೆ ಶಿವಮೊಗ್ಗಕ್ಕೆ ಬಂದ್ರೆ ಕ್ಯಾಶ್ ಇಟ್ಕೊಂಡ್ ಬನ್ನಿ, ಇಲ್ಲ ಅಂದ್ರೆ ನಿಮ್ಗೆ ಎಂಟ್ರಿ ಇಲ್ಲ. ಸೊ ಇಲ್ಲಿ ಪೇಮೆಂಟ್ ಪೇಟಿಎಂ ಏನು ನಡೆಯಲ್ಲ, ಗೂಗಲ್ ಪೇ ಎಂತ ನಡೆಯಲ್ಲ. ಓನ್ಲಿ ನಿಮ್ಮ ಹತ್ರ ಕ್ಯಾಶ್ ಇದ್ರೆ ಮಾತ್ರ ಟಿಕೆಟ್ ಕೊಡೋದು.
ಈಗ BB ಟಿಕೆಟ್ಸ್ ತರಕ್ ಹೋಗ್ತಿದ್ದಾನೆ ಗೈಸ್. ಇಲ್ಲಿ ಒಂದೊಂದು ಟಿಕೆಟ್ ಬಂದ್ಬಿಟ್ಟು 20 ರೂಪಾಯಿ. ಸೊ ನಮಗೆ 20 ರೂಪಾಯಿ ತಗೊಂತಾ ಇದ್ದಾರೆ. ಸೊ ಅದಕ್ಕೆ ನೀವು ನೆಕ್ಸ್ಟ್ ಟೈಮ್ ಏನಾದ್ರು ಬರ್ಬೇಕಾದ್ರೆ ಕ್ಯಾಶ್ ಇಟ್ಕೊಂಬನ್ನಿ ಆಯ್ತಾ. ಸೊ ನೀವು ಎಂಟ್ರೆನ್ಸ್ ಫೀಸ್ನ ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ ಅಂದ್ಬಿಟ್ಟು. ಸೊ ಬಸ್ಸು ಒಂದಕ್ಕೆ ಅಂದರೆ ಬಸ್ ಒಳಗಡೆ ಹೋಗೋಕ್ಕೆ 200 ರೂಪಾಯಿ ಅಂತೆ. ಸೊ ಇಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ 20 ರೂಪಾಯಿ, ಶಾಲಾ ವಿದ್ಯಾರ್ಥಿಗಳು 10 ರೂಪಾಯಿ. ಗೈಸ್ ನೀವು ನೋಡ್ತಿದ್ದೀರಲ್ಲ, ಚಿಕ್ಕ ಹುಡುಗರು ಅಂದರೆ ಸ್ಕೂಲ್ ಹುಡುಗರೆಲ್ಲ ಕರ್ಕೊಂಬಂದಿದ್ದಾರೆ ಟೀಚರ್ಸ್ ಎಲ್ಲ. ಸೊ ಬನ್ನಿ, ಈಗ ನಮಗೆ ಎಂಟ್ರಿ ಕೊಟ್ಟರು. ಸೊ ನಾವು ಹೋಗ್ತೀವಿ. ಸೊ ನಾವು ಚಿಕ್ಕ ಹುಡುಗರ ಜೊತೆ ಹೋಗ್ತಾ ಇದ್ದೀವಿ ಗೈಸ್. ಹುಡುಗರು ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಯ್ ಪುಟಿ, ಯಾವ ಸ್ಕೂಲು? ಯಾವ ಊರು? ಕೋಗ್ನೂರ್. ಗೈಸ್ ಈ ಹುಡುಗರು ಬಂದ್ಬಿಟ್ಟು ಕೋಗ್ನೂರಿಂದ ಟ್ರಿಪ್ಪಿಗೆ ಬಂದಿದ್ದೀರಾ? ಸ್ಕೂಲ್ ಟೂರ್. ಸೂಪರ್. ಹೇಗಿದೆ ಶಿವಮೊಗ್ಗ? ಅಲ್ಲ ಟ್ರಿಪ್ಪು ಚೆನ್ನಾಗಿದ್ದ? ನೀನ್ ತಿನ್ನು. ನೀರು ಸ್ವಲ್ಪ ಕಮ್ಮಿ ಆಗಿದೆ, ಏನಕ್ಕಂದ್ರೆ ಇದು ಮಳೆಗಾಲಲ್ಲ. ಅದು ನೀರನ್ನ ನೋಡ್ಬೇಕಂದ್ರೆ ಮಳೆಗಾಲದಲ್ಲಿ ಬರಬೇಕು, ಆವಾಗ ಮೈ ತುಂಬಿ ಹರಿತಾ ಇರುತ್ತೆ. ಗೈಸ್ ಈಗ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಒಂದು ವ್ಯೂನ ತೋರಿಸ್ತೀನಿ, ಬನ್ನಿ. ಈ ತರ ಒಂದು ಬ್ಯೂಟಿಫುಲ್ ವ್ಯೂ ಅಲ್ಲಿ ಈ ತರ ಒಂದು ವರ್ಸ್ಟ್ ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ. ವರ್ಸ್ಟ್ ವ್ಯೂ ಇಲ್ಲಿ ಬಂದಿರೋ ಜನಗಳೆಲ್ಲ ಫುಲ್ ಗಲೀಜೆಲ್ಲ ಮಾಡಿ ಹೋಗ್ತಿದ್ದಾರೆ. ಇದು ಮಾತ್ರ ತುಂಬಾ ಸ್ಯಾಡ್ ನ್ಯೂಸ್ ಆಕ್ಚುಲಿ. ನಮ್ಮ ಒಂದು ಪ್ರೇಕ್ಷಣಿಕ ಸ್ಥಳಗಳ ಹತ್ರ ಬರ್ಬೇಕಾದ್ರೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸೊ ಈಗ ಇನ್ನೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ. ಏನಕ್ಕಪ್ಪ ಅಂತಂದ್ರೆ ನಿಮಗೆ ಬೇಕಾದ ವ್ಯೂಸ್ ಎಲ್ಲ ನೋಡ್ಕೋಬಹುದು ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಸ್ಟೆಪ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ರಾಜಾ ರಾಣಿ ರೋರೋ ರಾಕೆಟ್ ಅಂತ ಅಂದ್ಬಿಟ್ಟು ಹೆಸರು. ಸೊ ಅಲ್ಲಿ ಧುಮುಕಿ ಬೀಳ್ತಾ ಇರುವಂತ ನೀರನ್ನ ನೋಡ್ತಿರ್ಬೋದು ಗೈಸ್. ಈಗ ಕ್ಯಾಮ್ರಾಮನ್ ಅಣ್ಣ ಬಂದ್ಬಿಟ್ಟು ನಮ್ಗೆ ಒಂದು ಗ್ರೂಪ್ ಫೋಟೋ ಹೊಡಿತೀನಿ ಬನ್ನಿ ಅಂತಂದ್ರು. ಇಲ್ಲಿ ಒಂದು ಫೋಟೋಗೆ 30 ರೂಪಾಯಿ ಅಂತೆ. ವಾಟ್ಸಪ್ಗೆ ನಮ್ಗೆ ಕಳಿಸ್ಕೊಡ್ತಾರೆ. ಅವರಿಗೆ ನಾವು ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ ನಮಗೆ ಒಂದು ಫೋಟೋ ಪಾಯಿಂಟ್ ಹತ್ರ. ಸೊ ಇದೇ ಫೋಟೋ ಪಾಯಿಂಟ್. ನಾವು ಆಕ್ಚುಲಿ ಅಲ್ಲಿಂದ ನೋಡಿದ್ವಿ, ಇಲ್ಲಿಗೆ ಬರ್ಬೇಕಿತ್ತು. ಈಗ ಜಸ್ಟ್ ಈಗ ತಾನೇ ಫೋಟೋ ಶೂಟ್ ಮಾಡಿಸಿದ್ವಿ, ನೀವೆಲ್ಲ ನೋಡ್ತಿರ್ಬೋದು ಗಾಯ್ಸ್. ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಜೋಗ್ ಫಾಲ್ಸ್ ನ ತೋರಿಸ್ತಾ ನಾನು ನಿಮ್ಮ ಪ್ರೀತಿಯ ಗಜ್ಜು ಮತ್ತೆ ನಮ್ಮ ಡ್ರೈವರ್ BB ನಾಯಕ್, ಕ್ಯಾಮರಾಮನ್ ಚೇತನ್ ಜೊತೆ ಮತ್ತೆ ನನ್ನ ಪ್ರೀತಿಯ ಗೆಳೆಯರ ಜೊತೆ ಸೈನಿಂಗ್. ಬಾಯ್ ಬಾಯ್.